TV, forever on fire. ಸ್ಯಾಂಡಲ್ವುಡ್ಗೆ ಸಾಲು ಸಾಲು ಸಂಕಷ್ಟಗಳು ಶುರುವಾಗ್ಬಿಟ್ಟಿದ್ದಾವೆ. ಸಿನಿಮಾಗಳು ಓಡ್ತಾ ಇಲ್ಲ, ಹಲವಾರು ತೊಂದರೆಗಳ ಮೇಲೆ ತೊಂದರೆಗಳು ಬರ್ತಿದ್ದಾವೆ. ಮತ್ತೊಂದು ಕಡೆ ಕೊಲೆ ಕೇಸ್ನಲ್ಲಿ ಈಗ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಹೀಗಾಗಿ ಕನ್ನಡ ಚಿತ್ರರಂಗದ ಏಳ್ಗೆಗೋಸ್ಕರ ಮಹಾಯಾಗ ನಡೀತಾ ಇದೆ. ಕಲಾವಿದರ ಸಂಘದಲ್ಲಿ ಸುಬ್ರಹ್ಮಣ್ಯ ಸರ್ಪಶಾಂತಿ ಹೋಮವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಲಾವಿದರ ಸಂಘ ಏನಿದೆ ಅಲ್ಲಿ ಈ ವಿಶೇಷ ಹೋಮ ಪೂಜೆ ಯಾಗಗಳನ್ನ ಮಾಡ್ತಿದ್ದಾರೆ. ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಸಿನಿಮಾಗಳು ಹಿಟ್ ಆಗ್ತಾ ಇಲ್ಲ, 100 ಡೇಸ್ ಓಡ್ತಾ ಇಲ್ಲ. ಜೊತೆಗೆ ಅನೇಕ ಸಮಸ್ಯೆಗಳು ಸ್ಯಾಂಡಲ್ವುಡ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ನಟ ದರ್ಶನ್ ಕೂಡ ಜೈಲ್ ಪಾಲಾಗಿದ್ದಾರೆ. ಹೀಗಾಗಿ ಸ್ಯಾಂಡಲ್ವುಡ್ನ ಏಳಿಗೆಗೋಸ್ಕರ ವಿಶೇಷ ಪೂಜೆ, ಗಣಯಾಗ, ಆಶ್ಲೇಷ ಬಲಿ, ಸರ್ಪಶಾಂತಿ, ಮೃತ್ಯುಂಜಯ ಹೋಮವನ್ನ ಉಡುಪಿಯ ಪ್ರಕಾಶ್ ಅಣ್ಣಮಯ್ಯ ಅವರು ಮಾಡ್ತಾ ಇದ್ದಾರೆ. ಹಿರಿಯ ನಟ ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಗಳು ನೆರವೇರ್ತಾ ಇದ್ದಾವೆ. ಸ್ಯಾಂಡಲ್ವುಡ್ ಏಳ್ಗೆಗೋಸ್ಕರ ಮಾಡ್ತಾ ಇರುವಂಥ ಪೂಜೆ ಕೈಂಕರ್ಯಗಳಿವೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಾತ್ರಿಕೆಹಾಲ್. ರಮೇಶ್, ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಜೊತೆಗೆ ಕೊಲೆ ಆರೋಪವನ್ನು ಹೊತ್ತು ದರ್ಶನ್ ಕೂಡ ಜೈಲ್ಗೆ ಹೋಗಿದ್ದಾರೆ. ಸ್ಯಾಂಡಲ್ವುಡ್ನ ಸಿನಿಮಾಗಳು ಹಿಟ್ ಆಗಲಿ, ಜೊತೆಗೆ ಸ್ಯಾಂಡಲ್ವುಡ್ಗೆ ಏಳ್ಗೆ ಬರಲಿ ಅನ್ನುವಂಥ ಕಾರಣಕ್ಕೆ ವಿಶೇಷ ಹೋಮಗಳು ಕೂಡ ನಡೀತಾ ಇದೆ. ಈ ಹೋಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾವ ರೀತಿ ಹೋಮಗಳ ಸಿದ್ಧತೆಯನ್ನು ಮಾಡಿಕೊಂಡು ಹೋಮಗಳು ನಡೆಸ್ತಿದ್ದಾರೆ ಅಂತ? ಸೌಖ್ಯ, ನೀವು ಹೇಳಿದಾಗ ನಿಜಕ್ಕೂ ಇವತ್ತಿನ ಕನ್ನಡ ಚಿತ್ರರಂಗ ಸಾಕಷ್ಟು ತೊಂದರೆಯಲ್ಲಿದೆ. ಥಿಯೇಟರ್ಗೆ ಜನ ಬರ್ತಾ ಇಲ್ಲ, ನಿರ್ಮಾಪಕರಿಗೆ ಹಾಕಿದ ಹಣ ಬರ್ತಾ ಇಲ್ಲ, ಹೊಸ ನಿರ್ದೇಶಕರ ಹೊಸ ನಟರ ಸಿನಿಮಾಗಳನ್ನ ಜನ ನೋಡ್ತಾ ಇಲ್ಲ. ಎಲ್ಲ ಬೇರೆ ಬೇರೆ ಏನೋ ಎಂಟರ್ಟೈನ್ಮೆಂಟ್ ಗಳಿಗೆ ಸೀಮಿತ ಆಗ್ಬಿಟ್ಟಿದೆ. ಥಿಯೇಟರ್ಗಳು ಕೂಡ ಎಷ್ಟೋ ಸಾಕಷ್ಟು ಸಂಖ್ಯೆಯಲ್ಲಿ ಮುಚ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಮತ್ತೆ ಸಾಕಷ್ಟು ಎಷ್ಟೋ ಕೋಟಿ ಹಾಕಿ ಸಿನಿಮಾ ಮಾಡಿದಂತ ಸಿನಿಮಾಗಳಿಗೆ ಹಣ ವಾಪಸ್ ಬರ್ತಾ ಇಲ್ಲ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡಂತ ಏನು ಸ್ಯಾಂಡಲ್ವುಡ್ ನ ಹಿರಿಯ ನಿರ್ಮಾಪಕರು ಮತ್ತು ನಟರು ಸೇರ್ಕೊಂಡು ಈ ಒಂದು ತೀರ್ಮಾನವನ್ನ ಮಾಡ್ತಾರೆ. ಒಂದು ಸರ್ಪಯಜ್ಞ ಮಾಡಬೇಕು, ಸರ್ಪ ಹೋಮ ಮಾಡಬೇಕು, ಮೃತ್ಯುಂಜಯ ಹೋಮ ಮಾಡಬೇಕು ಅಂತೇಳಿ ಒಂದು ಪ್ರಮುಖವಾದ ಹೋಮಗಳನ್ನ ಮಾಡೋದಕ್ಕೆ ಕಳೆದ 2 ದಿನಗಳಿಂದ ಪ್ಲಾನ್ ಮಾಡಲಾಗಿತ್ತು. ಅದೇ ರೀತಿಯಂತೆ ಇವತ್ತು ಏನು ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಸಂಘದಲ್ಲಿ ಅಂದ್ರೆ ಅಂಬರೀಷ್ ಆಡಿಟೋರಿಯಂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಭವನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈಗ ಬೆಳಗ್ಗೆ ಹೋಮ ಗಂಟೆವರೆಗೂ 12 ಕೂಡ ಈ ಒಂದು ಹೋಮ ಕಾರ್ಯಕ್ರಮ ನಡೆಯುತ್ತೆ. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ನೀವಾಗಲೇ ಹೇಳಿದಾಗೆ ಒಂದು ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಏನು ಅಂದ್ರೆ ದರ್ಶನ್ ಅವರು ಅರೆಸ್ಟ್ ಆಗಿ ಜೈಲಿಗೆ ಹೋದ ನಂತರವೇ ಈ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ. ಇದು ದರ್ಶನ್ ಅವರಿಗೆ ಬಿಡುಗಡೆಗಾಗಿ, ದರ್ಶನ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ದಾರೆ ಅಂತ ಒಂದಷ್ಟು ಚರ್ಚೆ ಪ್ರಾರಂಭ ಆಯ್ತು. ಇದಕ್ಕೆ ಕ್ಲಾರಿಟಿಯನ್ನ ಮೊನ್ನೆ ರಾಘವೇಂದ್ರ ನೋಟಿಸ್ ಕೊಟ್ಟಿದ್ರು. ನಾವು ಮಾಡ್ತಾ ಇರುವಂತ ಹೋಮ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅಂತ ಮಾತ್ರ. ಇದು ದರ್ಶನ್ ಅವರಲ್ಲ, ಇಡೀ ಚಿತ್ರರಂಗ. ಅದ್ರಲ್ಲಿ ದರ್ಶನ್ ಬರ್ತಾರೆ, ಮತ್ತೊಬ್ರು ಬರ್ತಾರೆ, ಎಲ್ಲ ನಟರು ಬರ್ತಾರೆ. ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ನಿರ್ಮಾಪಕರಿಗೆ ಒಳ್ಳೇದಾಗ್ಬೇಕು, ಒಬ್ಬರಿಗೆ ಒಳ್ಳೇದಾಗ್ಬೇಕು. ಕೊರೋನಾ ಆಫ್ಟರ್ ಕೊರೋನಾ ಕನ್ನಡ ಚಿತ್ರವನ್ನು ನೋಡುವವರಿಗೆ ಸಂಖ್ಯೆ ತುಂಬಾ ಕಡಿಮೆ ಆಗೋಗಿದೆ. ಅದರಲ್ಲೂ ಡಬ್ಬಿಂಗ್ ಭೂತಗಳು ಬೇರೆ. ಮತ್ತೆ ಈಗಾಗಲೇ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಗಳಿಂದ ಕನ್ನಡದ ಚಿಕ್ಕ ಸಿನಿಮಾಗಳನ್ನ ಜನ ನೋಡೋದು ಬಿಟ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರು ಯಾವ್ದೋ ಒಂದು ದೇವರನ್ನ ಕೇಳಿದಾಗ ಅಲ್ಲಿ ಅವ್ರಿಗೆ ಹೇಳಿರುವಂತದ್ದು ಒಂದು ಒಳ್ಳೆ ಹೋಮಗಳನ್ನ ಮಾಡಿ ಕಲಾವಿದರ ಸಂಘವನ್ನ ಮತ್ತೆ ಕಟ್ಟಿ ಅಂತ. ನಾವ್ ಇಲ್ಲಿ ಇನ್ನೊಂದು ಗಮನಿಸ್ಬೇಕು ಸೌಖ್ಯ, ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರ ಸಂಘಕ್ಕೆ ಅಂತ ದೊಡ್ಡ ಬಂಗ್ಲೆನೇ ಇದೆ. ಆದ್ರೆ ಕಲಾವಿದರ ಸಂಘದಲ್ಲಿ ಕಲಾವಿದರೇ ಇಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಕಲಾವಿದರ ಸಂಘ ಇದೆ. ಕಲಾವಿದರ ಸಂಘದಲ್ಲಿ ಯಾರಿದ್ದಾರೆ ಅನ್ನೋದು ಕ್ಲಾರಿಟಿನೇ ಇಲ್ಲ. ಕಲಾವಿದರ ಸಂಘದ ಅಧ್ಯಕ್ಷರಿಲ್ಲ. ಅಂಬರೀಷ್ ಅಣ್ಣವ್ರು ಇದ್ದಾಗ ಎಲ್ಲರೂ ಕರೆದು ಒಂದ್ ಕಡೆ ಕೂರಿಸಿ ಇಡೀ ಇಂಡಸ್ಟ್ರಿನ ಕಂಟ್ರೋಲ್ ಮಾಡ್ತಾ ಇದ್ರು. ಅವ್ರು ಹೇಳಿದ್ರೆ ನಡೀತಾ ಇತ್ತು. ಬಟ್ ಇವತ್ತು ಯಾರು ಇಂಡಸ್ಟ್ರಿ ಹಿರಿಯಣ್ಣ ಯಾರು? ಶಿವಣ್ಣ ನೋಡಿದ್ರೆ ನನ್ಗೆ ಬೇಡ ಅಂತ ಅವ್ರು ಸೈಲೆಂಟ್ ಆಗಿ ಹೋಗ್ತಾರೆ. ಈ ಕಡೆ ಬೇರೆ ಯಾರು ಕೂಡ ಸ್ಥಾನವನ್ನು ತುಂಬೋದಿಕ್ ಆಗ್ತಾ ಇಲ್ಲ. ಇದ್ರ ನಡುವೆ ರಾಕ್ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ಸೇರಿದಂತೆ ಹಿರಿಯ ನಟ ನಿರ್ಮಾಪಕರು ಸೇರ್ಕೊಂಡು ಈ ಒಂದು ಏನೋ ಹೋಮವನ್ನು ಮಾಡ್ತಾ ಇದ್ದಾರೆ, ಯಜ್ಞವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ದೊಡ್ಡಣ್ಣ ಹಾಗೂ ರಾಕ್ಲೈನ್ ವೆಂಕಟೇಶ್ ಹಾಗೂ ಹಿರಿಯ ನಟಿಯರಾದಂತಹ ಪದ್ಮಾ ವಸಂತಿ ಅವರು, ಮತ್ತೆ ಗಿರಿಜಾ ಲೋಕೇಶ್ ಅವರು, ಮತ್ತೆ ಲವ್ಲಿ ಸ್ಟಾರ್ ನಟ ಪ್ರೇಮ್ ಅವರು ಹಾಗೂ ಈಗ ಸಾಕಷ್ಟು ನಟರು ಕೂಡ ಭಾಗಿಯಾಗಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮ ಇಂಡಸ್ಟ್ರಿ
ಒಳ್ಳೇದಾಗಬೇಕು. ಯಾಕಂದ್ರೆ ಈ ರೀತಿಯಾದಂತ ಒಂದು ದೇವರ ಕೆಲಸಗಳು ಮಾಡಿದಾಗ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಮಾಡ್ಲಿ, ತೊಂದರೆ ಇಲ್ಲ. ಬಟ್ ಇಷ್ಟು ವರ್ಷ ಮಾಡದೇ ಇದನ್ನ ಈಗ ಯಾಕೆ ಮಾಡಿದ್ರು, ಇದು ಕೇವಲ ದರ್ಶನ್ ಅವರಿಗೆ ಮಾಡ್ತಾ ಇರುವಂತದ್ದು ಅಥವಾ ಇಂಡಸ್ಟ್ರಿಗೆ ಒಳ್ಳೇದಾಗುವಂತ ಮಾತು ಅವ್ರಿಗೆ ಕ್ಲಾರಿಟಿ ಕೊಟ್ಟಿದ್ರು ಕೂಡ ಒಂದು ಚರ್ಚೆ ನಡೀತಾನೆ ಇದೆ. ಬಟ್ ಏನಿವೆ ಆಗುವಂತ ಈ ಒಂದು ಏನು ಹೋಮ ಇದೆ ಅದು ಚಿತ್ರರಂಗಕ್ಕೆ ಒಳ್ಳೇದಾದ್ರೆ ಸಾಕು ಅನ್ನೋದು ಕ್ಲಾರಿಟಿ. ಸೌಖ್ಯ. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.